ಪ್ರಶ್ನೆ ಸಂಖ್ಯೆ 60 ಪಟ್ಟಿ 1 ಹಾಗೂ ಪಟ್ಟಿ 2 ನೀಡಿದ್ದಾರೆ. ಮೂಲ ರಚನಾ ಸಿದ್ಧಾಂತ ಬಂದು ಕೇಶವಾನಂದ ಭಾರತಿ ವಿರುದ್ಧ ಕೇರಳ ರಾಜ್ಯ. ಎಕ್ಲಿಪ್ಸ್ ಸಿದ್ಧಾಂತ ಬಿಕಾಜಿ ನರೇಶ್ ತಕ್ರಾಸ್ ಮತ್ತು ಇತರರ ವಿರುದ್ಧ ಮಧ್ಯಪ್ರದೇಶ ರಾಜ್ಯ. ಹಾಗೂ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಸಿದ್ಧಾಂತ ಬಂದು ಶಂಕರಿ ಪ್ರಸಾದ್ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ. ಅಧಿಕಾರ ವಿಭಜನಾ ಸಿದ್ಧಾಂತ ಇದು ರಾಮ್ ಜವಯ್ಯ ವಿರುದ್ಧ ಪಂಜಾಬ್ ರಾಜ್ಯ. ಸರಿಯಾದ ಹೇಳಿಕೆ ಆಪ್ಷನ್ 1. ಪ್ರಶ್ನೆ ಸಂಖ್ಯೆ 61 ಭೂಮಿ ತುಂಬುವ ಪ್ರದೇಶದ ವಿಧಾನವು ಯಾವಾಗ ಹೆಚ್ಚು ಸೂಕ್ತವಾಗಿದೆ? ಸರಿಯಾದ ಉತ್ತರ ಆಪ್ಷನ್ 2 ಕವರ್ ವಸ್ತುವಿನ ಸಾಕಷ್ಟು ಆಳವು ಸೈಟ್ನಲ್ಲಿ ಲಭ್ಯವಿದೆ. ಪ್ರಶ್ನೆ ಸಂಖ್ಯೆ 62 ಅನುಚ್ಛೇದ 352ರ ಅಡಿಯಲ್ಲಿ ಹೊರಡಿಸಿರುವಂತಹ ಒಂದು ಪ್ರತಿಯೊಂದು ಉದ್ಘೋಷಣೆಯನ್ನು ಡ್ಯಾಶ್ ಮುಂದೆ ಇಡಬೇಕು. ಇದರಲ್ಲಿ ಎ ಮತ್ತು ಬಿ ಲೋಕಸಭೆ ಹಾಗೂ ರಾಜ್ಯಸಭೆ ಎರಡರ ಮೂಲಕ ಈ ಒಂದು 352ರ ವಿಧಿಯನ್ನು ಉದ್ಘೋಷಣೆಯನ್ನು ಇಡಬಹುದಾಗಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪ್ರಶ್ನೆ ಸಂಖ್ಯೆ 63 ಭಾರತ ಸಂವಿಧಾನವು ಜನರಿಗೆ ಖಾತರಿಪಡಿಸಿದಂತಹ ಡ್ಯಾಶ್ ರಕ್ಷಿಸುವುದು ಮತ್ತು ಅವುಗಳನ್ನು ಜಾರಿಗೊಳಿಸುವುದು ನ್ಯಾಯಾಂಗದ ಅತ್ಯಂತ ಮಹತ್ವದ ಕಾರ್ಯವಾಗಿದೆ. ಸರಿಯಾದ ಉತ್ತರ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವುದು ಹಾಗೂ ಅವುಗಳನ್ನು ಜಾರಿಗೊಳಿಸುವುದು ಈ ಒಂದು ನ್ಯಾಯಾಂಗದ ಅತ್ಯಂತ ಮಹತ್ವದ ಕಾರ್ಯವಾಗಿದೆ. ಪ್ರಶ್ನೆ ಸಂಖ್ಯೆ 64 ಭಾರತದಲ್ಲಿ ಹಣದ ಪೂರೈಕೆಯ ಅಂಶಗಳನ್ನು ಪರಿಗಣಿಸಿ. ಸರಿಯಾದ ಉತ್ತರ ಬಂದು ಆಪ್ಷನ್ 2 ಎ, ಬಿ ಮತ್ತು ಸಿ. ಎ ಚಲಾವಣೆಯಲ್ಲಿರುವ ಕರೆನ್ಸಿ ಹಾಗೂ RBIನೊಂದಿಗೆ ಬ್ಯಾಂಕುಗಳ ಠೇವಣಿ ಹಾಗೂ RBIನೊಂದಿಗೆ ಇತರ ಠೇವಣಿಗಳು. ತಪ್ಪಾದ ಉತ್ತರ ಬಂದು ಹೇಳಿಕೆ ಬಂದು ಬ್ಯಾಂಕುಗಳ ಬೇಡಿಕೆಯ ಠೇವಣಿಗಳಾಗಿರುತ್ತದೆ. ಸರಿಯಾದ ಉತ್ತರ ಎ, ಬಿ ಮತ್ತು ಸಿ. ಪ್ರಶ್ನೆ ಸಂಖ್ಯೆ 65 ರೆಸಿಡೆಕ್ಸ್ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎ ಮೂಲ ವರ್ಗಾವಣೆ ದರಗಳ ಆಧಾರದ ಮೇಲೆ ಭಾರತ ವಸತಿ ಸ್ವತ್ತುಗಳ ದರಗಳನ್ನು ಪತ್ತೆ ಹಚ್ಚಲು ಸೂಚ್ಯಂಕವನ್ನು ತಯಾರಿಸಲಾಗಿದೆ. ಬಿ ವಸತಿ ಹಣಕಾಸು ಸಂಸ್ಥೆಗಳು ಮತ್ತು ಬ್ಯಾಂಕುಗಳಂತಹ ವಿವಿಧ ಮೂಲಗಳಿಂದ ದೊರೆಯುವ ದ್ವಿತೀಯ ದತ್ತಾಂಶದಿಂದ ಸೂಚ್ಯಂಕವನ್ನು ತಯಾರಿಸಲಾಗಿದೆ. ಸರಿಯಾದ ಉತ್ತರ ಎ ಮತ್ತು ಬಿಗಳೆರಡೂ ಸರಿಯಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 66 ಈ ಕೆಳಗಿನ ಯಾವ ಸಮಿತಿಯ ಮೂಲಕ ಭಾರತದಲ್ಲಿ ಸಾರ್ವತ್ರಿಕ ಬ್ಯಾಂಕಿನ ಕಲ್ಪನೆಯನ್ನು ಶಿಫಾರಸು ಮಾಡಲಾಯಿತು? ಸರಿಯಾದ ಉತ್ತರ RH ಖಾನ್ ಸಮಿತಿಯು ಈ ಒಂದು ಬ್ಯಾಂಕಿನ ಕಲ್ಪನೆಯನ್ನು ಶಿಫಾರಸು ಮಾಡಲಾಯಿತು. ಪ್ರಶ್ನೆ ಸಂಖ್ಯೆ 67 ಆರ್ಥಿಕ ಅಭಿವೃದ್ಧಿಯ ಪೂರ ಮಾದರಿಯ ಅಂಶಗಳನ್ನು ಪರಿಗಣಿಸಿ. ಎ ಗ್ರಾಮಗಳಲ್ಲಿ ರಸ್ತೆ ಸಂಪರ್ಕ ಸೌಲಭ್ಯ ಕಲ್ಪಿಸುವುದು. ಬಿ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಶಕ್ತಿ ಸುಧಾರಿಸುವುದು ಹಾಗೂ ಸಿ ಗ್ರಾಮಗಳಲ್ಲಿ ಸೈಬರ್ ಕಫೆಗಳ ಸ್ಥಾಪನೆ ಹಾಗೂ ಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ಪತ್ರೆಗಳ ನಿರ್ಮಾಣ. ಇದರಲ್ಲಿ ಸರಿಯಾಗಿರುವುದು ಆಪ್ಷನ್ 4 ಎ, ಬಿ ಮತ್ತು ಸಿ, ಡಿ. ಪ್ರಶ್ನೆ ಸಂಖ್ಯೆ 68 ಯಾವಾಗ ಭೂಮಿಯ ಉತ್ತರ ಧ್ರುವವು ಸೂರ್ಯನ ಕಡೆಗೆ ಅತಿ ಹೆಚ್ಚು ವಾಲುತ್ತದೋ ಅದಕ್ಕೆ ಡ್ಯಾಶ್ ಎನ್ನುತ್ತಾರೆ? ಸರಿಯಾದ ಉತ್ತರ ಬೇಸಿಗೆಯ ಆಯನ ಸಂಕ್ರಾಂತಿ. ಪ್ರಶ್ನೆ ಸಂಖ್ಯೆ 69 ನಾಮಮಾತ್ರ ನಾಮಿನಲ್ GDPಯು ನೈಜ GDPಗೆ ಸಮನಾಗಿರುತ್ತದೆ. ಸರಿಯಾದ ಉತ್ತರ GDP ಹಣದುಬ್ಬರವು 1ಕ್ಕೆ ಸಮಾನವಾಗಿದೆ. ಪ್ರಶ್ನೆ ಸಂಖ್ಯೆ 70 ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಇದರಲ್ಲಿ ಸರಿಯಾಗಿರುವಂತಹ ಹೇಳಿಕೆ ಬಂದು ಆಪ್ಷನ್ 4 ಮುಂದುವರಿದ ರಾಷ್ಟ್ರಗಳಿಗಿಂತ ಮುಂದುವರಿಯುತ್ತಿರುವ ರಾಷ್ಟ್ರಗಳಿಗೆ ಕಡಿಮೆ ತಾಂತ್ರಿಕ ವರ್ಗಾವಣೆಯನ್ನು FDI ಉಂಟು ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 71 ಪ್ರಸ್ತುತ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಪ್ರತಿ ವರ್ಷಕ್ಕೆ ಎಷ್ಟು ಸೆಕೆಂಡಿನಷ್ಟು ದೋಷ ಇದೆ? ಸರಿಯಾದ ಉತ್ತರ ಆಪ್ಷನ್ 2 26 ಸೆಕೆಂಡ್ ದೋಷವಿರುತ್ತದೆ. ಪ್ರಶ್ನೆ ಸಂಖ್ಯೆ 72 ಭಾರತದಲ್ಲಿ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಸರಿಯಾದ ಉತ್ತರ ದಾದಾಬಾಯಿ ನವರೋಜಿಯವರು ಈ ಒಂದು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂದರೆ ಡ್ರೈನ್ ಥಿಯರಿಯನ್ನು ಪ್ರತಿಪಾದಿಸಿದವರು ನಮ್ಮ ದಾದಾಬಾಯಿ ನವರೋಜಿಯವರು. ಪ್ರಶ್ನೆ ಸಂಖ್ಯೆ 73 ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಾ ಒಂದರೊಡನೊಂದಕ್ಕೆ ಸಮಾಂತರವಾಗಿ ಒಟ್ಟಿಗೆ ಚಲಿಸುತ್ತಿರುವ ಎರಡು ರೋಬೋಟ್ಗಳು ಒಂದನ್ನೊಂದು ಅಭಿಮುಖವಾಗಿ ಎಳೆಯುತ್ತವೆ. ಇದನ್ನು ಡ್ಯಾಶ್ ಮೂಲಕ ವಿವರಿಸಲಾಗಿದೆ. ಸರಿಯಾದ ಉತ್ತರ ಇದನ್ನು ಬರ್ನೋಲಿಯ ಸಮೀಕರಣದ ಮೂಲಕ ವಿವರಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 74 ಒಬ್ಬ ಕೇಳುಗನು ಕೇಳಿದ ಶಬ್ದದ ಆವರ್ತನ ಧ್ವನಿಯ ಸ್ಥಾಯಿ ಮೂಲದತ್ತ ಅಭಿಮುಖವಾಗಿ ಚಲಿಸುತ್ತಿದ್ದಾನೆ. ಸರಿಯಾದ ಉತ್ತರ ಅವನು ವಿಶ್ರಾಂತದಲ್ಲಿರುವುದಕ್ಕಿಂತ ಹೆಚ್ಚು. ಪ್ರಶ್ನೆ ಸಂಖ್ಯೆ 75 ಯಾವ ಸುಲ್ತಾನನು ತನ್ನನ್ನು ತಾನೇ ಎರಡನೇ ಅಲೆಕ್ಸಾಂಡರ್ ಎಂದು ಕರೆದುಕೊಂಡ? ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ಈತನು ತನ್ನನ್ನು ತಾನೇ ಎರಡನೇ ಅಲೆಕ್ಸಾಂಡರ್ ಎಂದು ಕರೆದುಕೊಂಡಿದ್ದಾನೆ. ಪ್ರಶ್ನೆ ಸಂಖ್ಯೆ 72 ಪಟ್ಟಿ 1 ಹಾಗೂ ಪಟ್ಟಿ 2 ನೀಡಲಾಗಿದೆ. ಜೀವಸತ್ವ ಇದೊಂದು ಕ್ಯಾರೋಟಿನ್ ಹಾಗೂ ಕಿಣ್ವ ಇದೊಂದು ಪೆಪ್ಸಿನ್, ಹಾರ್ಮೋನು ಇದೊಂದು ಪ್ರೊಜೆಸ್ಟೆರಾನ್, ನಂತರ ಒಂದು ಪ್ರೋಟೀನ್ ಬಂದು ಇದೊಂದು ಕೆರಾಟಿನ್ ಆಗಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ 2
ಪ್ರಶ್ನೆ ಸಂಖ್ಯೆ 77. 1765ರ ಅಲಹಾಬಾದ್ ಒಪ್ಪಂದದಿಂದ ಬ್ರಿಟಿಷರು ಪಡೆದುಕೊಂಡ ಅಧಿಕಾರ ಮತ್ತು ಸವಲತ್ತುಗಳು. ಸರಿಯಾದ ಉತ್ತರ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾಗಳ ದಿವಾನಿ ಹಕ್ಕುಗಳನ್ನು ಈ ಒಂದು ಬ್ರಿಟಿಷರು ಪಡೆದಿದ್ದಾರೆ. ಪ್ರಶ್ನೆ ಸಂಖ್ಯೆ 78. ಮೈಸೂರಿನಲ್ಲಿ ಕಮಿಷನರ್ಗಳ ಆಳ್ವಿಕೆಯನ್ನು ಜಾರಿಗೊಳಿಸಿದ್ದು ಯಾರು? ಸರಿಯಾದ ಉತ್ತರ ವಿಲಿಯಂ ಬೆಂಟಿಕ್ ರವರು ಈ ಒಂದು ಮೈಸೂರಿನಲ್ಲಿ ಕಮಿಷನರ್ಗಳ ಆಳ್ವಿಕೆಯನ್ನು ಜಾರಿಗೊಳಿಸಿದರು. ಪ್ರಶ್ನೆ ಸಂಖ್ಯೆ 79. ಈ ಕೆಳಗಿನವುಗಳಲ್ಲಿ ಪ್ರಾಣಿಜನ್ಯ ಸಂಯುಕ್ತವಾದ ಯಾವುದನ್ನು ಸುಗಂಧ ದ್ರವ್ಯದ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ? ಸರಿಯಾದ ಉತ್ತರ ಮಸ್ಕೋನನ್ನು ಈ ಒಂದು ಪ್ರಾಣಿಜನ್ಯ ಸಂಯುಕ್ತದ ಸುಗಂಧ ದ್ರವ್ಯಗಳಲ್ಲಿ ಬಳಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 80. DNA ಕಂಡುಬರುವ ಪೆಂಟೋಸ್ ಶುಗರ್ ಇದೊಂದು ರೈಬೋಸ್ ಆಗಿರುತ್ತದೆ. ಪ್ರಶ್ನೆ ಸಂಖ್ಯೆ 81. ಸಾಗರಗಳಿಂದ ತೈಲ ಸೋರಿಕೆಗಳನ್ನು ತೆಗೆಯಲು ಯಾವ ಸೂಕ್ಷ್ಮ ಜೀವಿಯನ್ನು ಬಳಸಲಾಗುತ್ತದೆ? ಸರಿಯಾದ ಉತ್ತರ ಸ್ಯೂಡೋಮೋನಾಸ್ ಪುಟಿಡಾ ಈ ಒಂದು ಸೂಕ್ಷ್ಮ ಜೀವಿಯನ್ನು ಬಳಸಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ 4. ಪ್ರಶ್ನೆ ಸಂಖ್ಯೆ 82. ಅಕ್ಸಾನ್ನಲ್ಲಿ ನರಗಳ ವೇಗದ ಚಲನೆಗೆ ಸಂಬಂಧಿಸಿ ಇವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಇದರಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ. ಡಿಪೋಲರೈಸೇಷನ್ನಲ್ಲಿ Na+ ಅಯಾನ್ ಗೇಟ್ಗಳು ತೆರೆದು Na+ ಅಯಾನ್ಗಳು ಹೊರಚಲಿಸುತ್ತವೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ ಸಂಖ್ಯೆ 83. ಭಾರತದಲ್ಲಿರುವ ರಾಮ್ಸರ್ ತಾಣಗಳ ಒಟ್ಟು ಸಂಖ್ಯೆ? ಸರಿಯಾದ ಉತ್ತರ 75 ರಾಮ್ಸರ್ ತಾಣಗಳು ಇದೆ. ಪ್ರಶ್ನೆ ಸಂಖ್ಯೆ 84. ಈ ಕೆಳಗಿನ ಯಾರು ಭಾರತದ 22ನೆಯ ಕಾನೂನು ಆಯೋಗದ ಅಧ್ಯಕ್ಷರಾಗಿರುತ್ತಾರೆ? ಸರಿಯಾದ ಉತ್ತರ ಜಸ್ಟಿನ್ ರಿತುರಾಜ್ ಅವಸ್ಥಿರವರು ಈ ಒಂದು ಕಾನೂನು ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಪ್ರಶ್ನೆ ಸಂಖ್ಯೆ 85. ಮಿಂಚುಹುಳು ಬೆಳಕನ್ನು ಹೊರಸೂಸುವುದಕ್ಕೆ ಕಾರಣವಾದ ಕಿಣ್ವ? ಸರಿಯಾದ ಉತ್ತರ ಇದೊಂದು ಲೂಸಿಫೆರಸ್ ಈ ಒಂದು ಕಿಣ್ವವು ಈ ಮಿಂಚುಹುಳು ಬೆಳಕನ್ನು ಹೊರಸೂಸುವುದಕ್ಕೆ ಕಾರಣವಾಗಿದೆ. ಪ್ರಶ್ನೆ ಸಂಖ್ಯೆ 86. ಭಾರತ ಸಂವಿಧಾನದ ಈ ಕೆಳಕಂಡ ಅನುಸೂಚಿಯ ಪ್ರಕಾರ ಸಂಸತ್ತಿನ ಸದಸ್ಯರು ಪ್ರಮಾಣ ಅಥವಾ ಪ್ರತಿಜ್ಞೆ ಮಾಡತಕ್ಕದ್ದು? ಸರಿಯಾದ ಉತ್ತರ ಮೊದಲ. ಪ್ರಶ್ನೆ ಸಂಖ್ಯೆ 87. ಈ ಕೆಳಗಿನವುಗಳಲ್ಲಿ ಯಾವುದು ಲೋಕಸಭೆಯ ಸಭಾಧ್ಯಕ್ಷರಿಗೆ ಸಂಬಂಧಿಸಿದ ವಿಶೇಷಣ ಲಕ್ಷಣ ಅಲ್ಲ? ಸರಿಯಾದ ಉತ್ತರ ಬಂದು ಆಪ್ಷನ್ 4. ಇವರೇ ಹೊಸ ಲೋಕಸಭೆಯ ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಈ ಒಂದು ವಿಶೇಷ ಲಕ್ಷಣ ತಪ್ಪಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 88. ಈ ಕೆಳಗಿನವುಗಳಲ್ಲಿ ಯಾವುವು ನೀತಿ ಆಯೋಗದ ಪ್ರಮುಖ ಜವಾಬ್ದಾರಿಗಳಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಬಿ. ನೀತಿಯನ್ನು ರಚಿಸುವುದು ಹಾಗೂ ಕಾರ್ಯಕ್ರಮದ ಚೌಕಟ್ಟನ್ನು ರೂಪಿಸುವುದು, ಸಹಕಾರಿ ಸಂಯುಕ್ತ ವ್ಯವಸ್ಥೆಯನ್ನು ವ್ಯಕ್ತಪಡಿಸುವುದು, ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಹಾಗೂ ಚಿಂತಕರ ಚಾವಡಿ, ಜ್ಞಾನ ಮತ್ತು ಅನ್ವೇಷಣೆ ಕೇಂದ್ರ ಇವೆಲ್ಲವೂ ಕೂಡ ಸರಿಯಾಗಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ 2 ABCD ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 89. ಸರ್ವೋಚ್ಚ ಒಡ್ಡು ಇದರಲ್ಲಿ ಬಳಸಲಾದ ಮಣ್ಣಿನ ಸಂರಕ್ಷಣಾ ವಿಧಾನವಾಗಿದೆ. ಸರಿಯಾದ ಉತ್ತರ ಆಪ್ಷನ್ 4 ಆಗಿರುತ್ತದೆ. ಎಲ್ಲವೂ ಸರಿಯಾಗಿರುತ್ತದೆ. ಮರುಭೂಮಿ ಅಂಚುಗಳು ಮಾರುತ ಕ್ರಿಯೆಯನ್ನು ಬಲಪಡಿಸುವುದಕ್ಕೆ ತಡೆ ಹಾಗೂ ಕಡಿಮೆ ಮಟ್ಟ ಸಂವಿಧಾನಗಳು, ಪ್ರವಾಹ ಕೋರ್ಸ್ಗಳನ್ನು ಮುಚ್ಚಲು, ಪ್ರವಾಹಕ್ಕೆ ತಡೆ ಹಾಗೂ ಪೊದೆ ಭೂಮಿಗಳು ಕಳೆ ಬೆಳವಣಿಗೆಯ ಹರಡುವುದನ್ನು ತಡೆಯಲು ಈ ಎಲ್ಲ ಹೇಳಿಕೆಗಳು ಸರಿಯಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 90. ಮಾಂಟ್ರಿಯಲ್ ಪ್ರೋಟೋಕಾಲ್ನ ಮುಖ್ಯ ಉದ್ದೇಶವೇನು? ಸರಿಯಾದ ಉತ್ತರ ಆಪ್ಷನ್ 4 CFC ಕ್ಲೋರೋಫ್ಲೋರೋಕಾರ್ಬನ್ಸ್ ಮತ್ತು ಹ್ಯಾಲೋನ್ಸ್ಗಳಂತಿರುವಂತಹ ಒಂದು ಓಜೋನ್ ವಿನಾಶಕಾರಗಳನ್ನು ಉತ್ಪಾದನೆಯನ್ನು ಕಡಿಮೆ ಮಾಡುವುದು ಈ ಒಂದು ಮಾಂಟ್ರಿಯಲ್ ಪ್ರೋಟೋನ್ಗಳ ಮುಖ್ಯ ಉದ್ದೇಶವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 91. ಕೆಳಗಿನವುಗಳಲ್ಲಿ ಗುರುತಿಸಿ ಹೊಂದಿಸಿ ಬರೆಯಿರಿ. ಮೇಲೆ ನೀಡಿರುವಂತಹ ಯಾವ ಜೋಡಿಗಳು ಸರಿಯಾಗಿದೆ? ಈ ಒಂದು ಸಿ ಹಂಬೋಲ್ಟ್ ಪ್ರವಾಹ ಸ್ಪೆಸಿಫಿಕ್ ಸಾಗರ ಹಾಗೂ ಕ್ಯಾನರಿ ಪ್ರವಾಹ ಅಟ್ಲಾಂಟಿಕ್ ಸಾಗರ ಇವೆರಡೂ ಕೂಡ ಸರಿಯಾಗಿರುತ್ತದೆ. ಸೊ ಸರಿಯಾದ ಉತ್ತರ ಆಪ್ಷನ್ 2 ಸಿ ಮತ್ತು ಡಿ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 92. ವಾಯುಗೋಳದಲ್ಲಿ ಕಂಡುಬರುವ ಅನಿಲಗಳ ಇಳಿಕೆ ಕ್ರಮವನ್ನು ವ್ಯವಸ್ಥೆಗೊಳಿಸಿ. ಮೊದಲ ಬಾರಿಗೆ ನಿಯೋನ್ ಹಾಗೂ ಕ್ರಿಪ್ಟೋನ್, ನಂತರ ಹೀಲಿಯಂ ಮತ್ತು ಹೈಡ್ರೋಜನ್ ABDC. ಸರಿಯಾದ ಉತ್ತರ ಆಪ್ಷನ್ 4 ADBC. ನಿಯೋನ್, ಹೀಲಿಯಂ, ಕ್ರಿಪ್ಟೋನ್ ಮತ್ತು ಹೈಡ್ರೋಜನ್. ಪ್ರಶ್ನೆ ಸಂಖ್ಯೆ 93. ಕೆಳಗಿನವುಗಳಲ್ಲಿ ಯಾವ ಕೈಗಾರಿಕೆಯು ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ? ಸರಿಯಾದ ಉತ್ತರ ಬಂದು ಆಪ್ಷನ್ 1 ಡೆಟ್ರಾಯ್ಟ್ ವಿಮಾನ ಮತ್ತು ಸಾರಿಗೆ ತಯಾರಿಕೆಯಲ್ಲಿ ಪ್ರಸಿದ್ಧಿಯಾಗಿದೆ. ಇದು ತಪ್ಪಾಗಿರುತ್ತದೆ. ಮಿಕ್ಕಿದ ಎಲ್ಲ ಆಪ್ಷನ್ಗಳು ಸರಿಯಾಗಿದೆ. ಸೊ ಆಪ್ಷನ್ 1 ಈಸ್ ರೈಟ್ ಆನ್ಸರ್. 94. ಬುಷ್ಮನ್ ಬುಡಕಟ್ಟು ಇಲ್ಲಿ ಪ್ರಮುಖವಾಗಿ ಕಂಡುಬರುತ್ತದೆ.
ಇಲ್ಲಿ ಕಲಹರಿ ಮರುಭೂಮಿಯಲ್ಲಿ ಈ ಒಂದು ಬುಷ್ಮನ್ ಬುಡಕಟ್ಟು ಇಲ್ಲಿ ಪ್ರಮುಖವಾಗಿ ಕಂಡುಬರುತ್ತದೆ. ಪ್ರಶ್ನೆ ಸಂಖ್ಯೆ 95. ಈ ಕೆಳಗಿನ ಯಾವ ಹೇಳಿಕೆಗಳು ಹವಳ ದಿಬ್ಬಗಳ ಬಗೆಗೆ ತಪ್ಪಾಗಿದೆ? ಶುದ್ಧ ನೀರು ಮತ್ತು ಅಧಿಕ ಸಲೈನ್ ನೀರು ಹವಳಗಳ ವೃದ್ಧಿಯಾಗುವುದಕ್ಕೆ ಸೂಕ್ತವಾಗಿದೆ ಹಾಗೂ ಹವಳದ ಬೆಳವಣಿಗೆಯ ಆದರ್ಶ ವಿಭಾಗ 65 ರಿಂದ 85 ಮೀಟರ್ ಆಗಿರುತ್ತದೆ. ಈ ಎರಡು ಹೇಳಿಕೆಗಳು ಸರಿಯಾಗಿದೆ. ಸೊ ಬಿ ಮತ್ತು ಡಿ ಆಪ್ಷನ್ 4 ಸರಿಯಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 96. ಈ ಕೆಳಗಿನ ನಡುವೆ ಯಾವುದು ಅಭಿಸರಣ ಫಲಕ ಸೀಮೆಯ ಒಂದು ಉದಾಹರಣೆಯಾಗಿರುವುದಿಲ್ಲ? ಈ ಒಂದು ಈಸ್ಟ್ ಆಫ್ರಿಕನ್ ರಿಫ್ಟ್ ಇದೊಂದು ಅಭಿಸರಣ ಫಲಕದ ಸೀಮೆಯ ಒಂದು ಉದಾಹರಣೆಯಾಗಿರುವುದಿಲ್ಲ. ಪ್ರಶ್ನೆ ಸಂಖ್ಯೆ 97. ಭಾರತಕ್ಕೆ ಸಂಬಂಧಿಸಿದಂತೆ ಡಿಡ್ವಾನ್, ಕುಚಾಮನ್, ಸಾರ್ಗೋಲ್ ಮತ್ತು ಖಾಟು ಇವುಗಳು ಕೆಳಗಿನ ಯಾವುದರ ಹೆಸರುಗಳು? ಸರಿಯಾದ ಉತ್ತರ ಇದೊಂದು ಸಲೈನ್ ಸರೋವರಗಳು. ಪ್ರಶ್ನೆ ಸಂಖ್ಯೆ 98. ಚಿಕ್ಕ ಅಂಡಮಾನ್ ಮತ್ತು ದಕ್ಷಿಣ ಅಂಡಮಾನ್ ನಡುವೆ ಇರುವ ಸ್ಥಳ 10 ಡಿಗ್ರಿ ನದಿ ಪಾತ್ರ. ಪ್ರಶ್ನೆ ಸಂಖ್ಯೆ 99. ಭಾರತ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯವು ಭಾರತದ ವಿವಿಧ ಸ್ಥಳಗಳ ಸಾಂಸ್ಕೃತಿಕ ಪರಂಪರೆಯನ್ನು ವೃದ್ಧಿಸಲು ಮತ್ತು ಸಂರಕ್ಷಿಸಲು ಈ 7 ವಲಯ ಸಾಂಸ್ಕೃತಿಕ ಕೇಂದ್ರಗಳನ್ನು ಸ್ಥಾಪಿಸಿದೆ. ಸರಿಯಾದ ಉತ್ತರ ಪಟಿಯಾಲ, ಉದಯ್ಪುರ್, ನಾಗಪುರ್, ಪ್ರಯಾಗ್ರಾಜ್, ಕೋಲ್ಕತ್ತಾ, ಡಿಮಾಪುರ್ ಮತ್ತು ತಾಂಜಾವೂರು. ಇದು ಸರಿಯಾದ ಉತ್ತರ ಆಪ್ಷನ್ 2 ಆಗಿರುತ್ತದೆ. ಸಂಖ್ಯೆ 100. ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? 1. 2007ರ ಜೂನ್ 11ರಂದು 148 ಚದರ ಕಿಲೋಮೀಟರ್ ಒಂದು ಬಫರ್ ವಲಯವನ್ನು ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ಗೆ ಸೇರಿಸಿದೆ. ಇದು ಸರಿಯಾಗಿರುತ್ತದೆ. ನಂತರ ಸೈಲೆಂಟ್ ವ್ಯಾಲಿ ಪ್ರದೇಶವನ್ನು 1914ರಲ್ಲಿ ಸಂರಕ್ಷಿತ ಅರಣ್ಯವೆಂದು ಅಧಿಸೂಚಿಸಲಾಗಿದೆ. ಇದು ಕೂಡ ಸರಿಯಾಗಿದೆ. ನಂತರ ಒಂದು ಸೈಲೆಂಟ್ ವ್ಯಾಲಿ ಕೇರಳದ ಜಿಲ್ಲೆಯಲ್ಲಿರುವಂತಹ ನಿತ್ಯ ಹಸಿರು ಉಷ್ಣವಲಯದ ಅರಣ್ಯವಾಗಿದೆ. ಇದು ಕೂಡ ಸರಿಯಾಗಿರುತ್ತದೆ. ತಪ್ಪಾಗಿರುವ ಆಪ್ಷನ್ ಬಂದು ಆಪ್ಷನ್ 3. ವ್ಯಾಲಿಯು ನಿಶಬ್ದ ಮತ್ತು ಗದ್ದಲ ಮಾಲಿನ್ಯವನ್ನು ನಿಯಂತ್ರಿಸುವುದಕ್ಕೆ ಸೈಲೆಂಟ್ ವ್ಯಾಲಿ ಚಲನೆಯು ತುಂಬಾ ಪ್ರಸಿದ್ಧ ಪ್ರಯತ್ನವಾಗಿದೆ. ಇದೊಂದು ತಪ್ಪಾಗಿರುವ ಆನ್ಸರ್ ಆಗಿರುತ್ತದೆ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮಗೆ ಮೆಂಟಲ್ ಎಬಿಲಿಟಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾವು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುತ್ತೇವೆ.